ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣನು ಹನುಮಂತಾದಿ ವಾನರರು ನಿಕುಂಭಿಲೆಯ ಸುತ್ತಲೂ ಕಾವಲಾಗಿ ನಿಲ್ಲಿಸಲ್ಪಟ್ಟಿದ್ದ ರಾಕ್ಷಸ ಸೇನೆಯನ್ನು ನಾಶ ಮಾಡಿದುದು. ಇದನ್ನು ಕೇಳಿ ಇಂದ್ರಜಿತ್ತು ಕೋಪಗೊಂಡು ತನ್ನ ಹೋಮ ಕಾರ್ಯವು ಮುಗಿಯುವುದಕ್ಕೆ ಮೊದಲೇ ಯುದ್ಧಕ್ಕೆ ಬಂದುದು ಎಂಬ 6ನೆಯ ಸರ್ಗಕ್ಕೆ ಸ್ವಾಗತ. ಈ ಸ್ಥಿತಿಯಲ್ಲಿ ರಾವಣಾನುಜನಾದ ವಿಭೀಷಣನು ಲಕ್ಷ್ಮಣನನ್ನು ನೋಡಿ ಶತ್ರುಗಳಿಗೆ ಹಾನಿಕರವಾಗಿಯೂ ತನಗೆ ಕಾರ್ಯಸಾಧಕವಾಗಿಯೂ ಇರುವ ವಿಷಯಗಳನ್ನು ನಿಶ್ಚಯಿಸಿ ಅವನನ್ನು ಕುರಿತು, ಲಕ್ಷ್ಮಣ, ಇದು ಇಲ್ಲಿ ಮೇಘದಂತೆ ಕಪ್ಪಾದ ರಾಕ್ಷಸ ಸೈನ್ಯವು ಕಾಣುವುದಲ್ಲವೇ? ಈ ಸೈನ್ಯವನ್ನು ಈಗಲೇ ನಮ್ಮ ವಾನರರು ಶಿಲಾವೃಕ್ಷಗಳೇ ಮೊದಲಾದ ಆಯುಧಗಳಿಂದ ಧ್ವಂಸ ಮಾಡುತ್ತಾ ಬರಬೇಕು. ಇಂದ್ರಜಿತ್ತಿನ ಯಾಗವು ಸಮಾಪ್ತಿ ಹೊಂದುವುದರೊಳಗಾಗಿ ಈ ದೊಡ್ಡ ಸೈನ್ಯವನ್ನು ನಾಶ ಮಾಡುವುದಕ್ಕೆ ಪ್ರಯತ್ನಿಸು. ಈ ಸೈನ್ಯವನ್ನು ನಾವು ಭೇದಿಸಿದ ಪಕ್ಷದಲ್ಲಿ ಇಂದ್ರಜಿತ್ತು ತಾನಾಗಿ ಬಂದು ನಮಗೆ ಗೋಚರಿಸುವನು. ಆದುದರಿಂದ ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ನಿನ್ನ ಬಾಣಗಳನ್ನು ಪ್ರಯೋಗಿಸಿ ಆ ಇಂದ್ರಜಿತ್ತಿನ ಯಜ್ಞವು ಮುಗಿಯುವುದಕ್ಕೆ ಮೊದಲೇ ಈ ಸೈನ್ಯವನ್ನು ಭೇದಿಸು. ಆ ಇಂದ್ರಜಿತ್ತು ಬಹಳ ದುರಾತ್ಮನು, ಬಹಳ ಮಾಯಾವಿಯು, ಬಹಳ ಅಧಾರ್ಮಿಕನು, ಅತಿ ಕ್ರೂರನು, ಸಮಸ್ತ ಲೋಕಗಳಿಗೂ ಭಯವನ್ನು ಹುಟ್ಟಿಸತಕ್ಕವನು. ಶೀಘ್ರದಲ್ಲಿಯೇ ಅವನನ್ನು ಕೊಂದು ಬಿಡಬೇಕು ಎಂದನು. ವಿಭೀಷಣನು ಈ ಮಾತನ್ನು ಹೇಳಿದ ಕೂಡಲೇ ಲಕ್ಷ್ಮಣನು ಇಂದ್ರಜಿತ್ತಿನ ಕಡೆಗೆ ಬಾಣಗಳನ್ನು ಕರೆದನು. ಆಗ ವಾನರ ಭಲ್ಲೂಕ ಸೈನ್ಯಗಳು ಕಲ್ಲು ಮರಗಳನ್ನು ಉಗುರುಗಳನ್ನು ಆಯುಧವಾಗಿ ಮಾಡಿಕೊಂಡು ಗುಂಪು ಗುಂಪಾಗಿ ರಾಕ್ಷಸ ಸೈನ್ಯದ ಮೇಲೆ ಬಿದ್ದವು. ಇದನ್ನು ನೋಡಿ ರಾಕ್ಷಸರು ಕೂಡ ತೀಕ್ಷ್ಣ ಬಾಣಗಳನ್ನು, ಕತ್ತಿಗಳನ್ನು, ಶಕ್ತಿ ತೋಮರಗಳನ್ನು ಹಿಡಿದು ಸೈನ್ಯವನ್ನು ಕೊಲ್ಲುವುದಕ್ಕೆ ಬಂದರು. ವಾನರ ರಾಕ್ಷಸರಿಬ್ಬರಿಗೂ ದೊಡ್ಡ ತುಮುಲ ಯುದ್ಧವು ನಡೆಯಿತು. ಲಂಕೆಯ ನಾನಾ ಭಾಗದಲ್ಲಿಯೂ ಪ್ರತಿಧ್ವನಿಸುವಂತೆ ಮಹಾಧ್ವನಿಯು ಹೊರಟಿತು. ಬಗೆ ಬಗೆಯ ಶಸ್ತ್ರದಿಂದಲೂ, ತೀಕ್ಷ್ಣಗಳಾದ ಬಾಣಗಳಿಂದಲೂ, ವೃಕ್ಷಗಳಿಂದಲೂ, ಭಯಂಕರಗಳಾದ ಪರ್ವತ ಶಿಖರಗಳಿಂದಲೂ ಆಕಾಶವೆಲ್ಲವೂ ಮರೆಸಿದಂತಾಯಿತು. ವಿಕೃತವಾಗಿಯೂ ಭಯಂಕರವಾಗಿಯೂ ಇರುವ ಮುಖದಿಂದಲೂ ತೋಳುಗಳಿಂದಲೂ ಕೂಡಿದ ಅನೇಕ ರಾಕ್ಷಸರು ವಾನರರ ಮೈ ಮೇಲೆ ಶಸ್ತ್ರಗಳನ್ನು ಪ್ರಯೋಗಿಸಿ ಮಹಾಭಯವನ್ನು ಉಂಟು ಮಾಡುತ್ತಿದ್ದರು. ಹಾಗೆಯೇ ವಾನರರು ದೊಡ್ಡ ಶಾಖೆಗಳುಳ್ಳ ವೃಕ್ಷಗಳಿಂದಲೂ ಪರ್ವತಗಳಿಂದಲೂ ರಾಕ್ಷಸ ಪ್ರಮುಖರನ್ನು ಬಡಿದು ಕೊಲ್ಲುತ್ತಾ ಬಂದರು. ಮಹಾಬಾಹುವುಳ್ಳವರಾಗಿಯೂ ದೊಡ್ಡ ದೇಹವುಳ್ಳವರಾಗಿಯೂ ಇದ್ದ ವಾನರ ಭಲ್ಲೂಕ ಸೈನಿಕರು ಹೀಗೆ ಕಂಡ ಕಡೆಯಲ್ಲಿ ರಾಕ್ಷಸರನ್ನು ಕೊಲ್ಲುತ್ತಾ ಬರಲು ಆಗ ರಾಕ್ಷಸರ ಮನಸ್ಸಿಗೆ ಭಯವು ತೋರಿತು. ಹೀಗೆ ರಾಕ್ಷಸ ಸೈನ್ಯವು ಶತ್ರುಗಳಿಂದ ಪೀಡಿತವಾದ ಸಂಗತಿಯು ಬದಲಾಗಿ ಶತ್ರು ದುರ್ಜಯನಾದ ಇಂದ್ರಜಿತ್ತಿನ ಕಿವಿಗೂ ಮುಟ್ಟಿತು. ಇದನ್ನು ಕೇಳಿದೊಡನೆ ರಾವಣ ಪುತ್ರನು ತನ್ನ ಹೋಮ ಕಾರ್ಯವನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ತನ್ನ ನಿಯಮವನ್ನು ಬಿಟ್ಟು ಮೇಲೆದ್ದನು. ಹೀಗೆ ಇಂದ್ರಜಿತ್ತು ಅತ್ಯಂತ ಕೋಪಾವಿಷ್ಟನಾಗಿ ದುಷ್ಟವಾಗಿ ಬೆಳೆದ ವೃಕ್ಷಗಳಿಂದ ಕತ್ತಲೆ ಕವಿದಂತಿದ್ದ ದಾರಿಯಿಂದ ಕೆಲವು ರಾಕ್ಷಸರೊಡನೆ ಹೊರಟು ಬಂದು ಮೊದಲೇ ಸಮಸ್ತ ಆಯುಧಗಳಿಂದ ತುಂಬಿ ಕುದುರೆಗಳನ್ನು ಹೂಡಿ ಸಿದ್ಧವಾಗಿದ್ದ ರಥವನ್ನೇರಿದನು. ಕಾಳ ಮೇಘದಂತೆ ಕಪ್ಪು ಮೈಯುಳ್ಳವನಾದ ಆ ರಾವಣ ಪುತ್ರನು ಭಯಂಕರವಾದ ಬಿಲ್ಲನ್ನು ಕೈಯಲ್ಲಿ ಹಿಡಿದು ಕೋಪದಿಂದ ಕೆಂಪೇರಿದ ಕಣ್ಣುಗಳಿಂದಲೂ ಮುಖದಿಂದಲೂ ಕೂಡಿ ಕಾಳಾಂತಕನಂತೆ ಕಾಣುತ್ತಿದ್ದನು. ಇಂದ್ರಜಿತ್ತು ರಥವನ್ನೇರಿದುದನ್ನು ಕಂಡೊಡನೆ ರಾಕ್ಷಸ ಸೇನೆಯೆಲ್ಲವೂ ತಮಗಿದ್ದ ಭಯವನ್ನು ಬಿಟ್ಟು ಲಕ್ಷ್ಮಣನೊಡನೆ ಯುದ್ಧ ಮಾಡುವ ಕುತೂಹಲದಿಂದ ಅವನ ರಥವನ್ನು ಸುತ್ತಿ ನಿಂತಿತು. ಅದರಲ್ಲಿ ಹನುಮಂತನು ಇತರರಿಂದ ತಡೆಯಲಾಸಾಧ್ಯವಾದ ಒಂದು ದೊಡ್ಡ ವೃಕ್ಷವನ್ನೆತ್ತಿಕೊಂಡು ತನ್ನ ದೇಹವನ್ನು ಪರ್ವತದಂತೆ ಬೆಳೆಸಿ ಉರಿಯುವ ಕಾಲಾಗ್ನಿಯಂತೆ ಕಾಣುತ್ತಾ ಆ ರಾಕ್ಷಸ ಸೈನ್ಯವನ್ನು ವೃಕ್ಷಗಳಿಂದ ಬಡಿದು ಅಲ್ಲಲ್ಲಿನ ಸೈನಿಕರಿಗೆ ಪ್ರಜ್ಞೆಯಿಲ್ಲದಂತೆ ಮಾಡುತ್ತಿದ್ದನು. ಹೀಗೆ ಹನುಮಂತನು ರಾಕ್ಷಸ ಸೈನ್ಯವನ್ನು ತಂಡವಾಗಿ ಕೊಲ್ಲುತ್ತಾ ಬರುವುದನ್ನು ಕಂಡು ರಾಕ್ಷಸರೆಲ್ಲರೂ ಏಕಕಾಲದಲ್ಲಿ ಆತನ ಮೇಲೆ ತಮ್ಮ ತಮ್ಮ ಕೈಯಲ್ಲಿದ್ದ ಶಸ್ತ್ರಗಳನ್ನು ಬೀಸುವುದಕ್ಕೆ ತೊಡಗಿದರು. ತೀಕ್ಷ್ಣ ಶೂಲವನ್ನು ಹಿಡಿದವರು ಶೂಲಗಳಿಂದ ತಿವಿದರು, ಖಡ್ಗಧಾರಿಗಳು ಕತ್ತಿಯಿಂದ ಹೊಡೆದರು, ಶಕ್ತಿಯಾಯುಧವನ್ನು ಹಿಡಿದವರು ಆ ಶಕ್ತಿಗಳಿಂದ ಹೊಡೆದರು, ಪಟ್ಟಸಧಾರಿಗಳು ಪಟ್ಟಸಗಳನ್ನು ಬೀಸಿದರು. ಹಾಗೆಯೇ
ಕೆಲವರು ಪರಿಘಗಳಿಂದಲೂ, ಕೆಲವರು ಕಾಂತಿ ವಿಶಿಷ್ಟಗಳಾದ ಗದೆಗಳಿಂದಲೂ, ಕೆಲವರು ನೂರೇಣುಗಳುಳ್ಳ ಶತಘ್ನಿಗಳಿಂದಲೂ, ಕೆಲವರು ಉಕ್ಕಿನ ಮುದ್ಗರಗಳಿಂದಲೂ, ಕೆಲವರು ಭಯಂಕರಗಳಾದ ಗಂಡು ಗೊಡಲಿಗಳಿಂದಲೂ, ಕೆಲವರು ಬಿಂಡಿವಾಲಗಳಿಂದಲೂ ಹನುಮಂತನನ್ನು ಪ್ರಹರಿಸಿದರು. ಕೆಲವರು ವಜ್ರ ಮುಷ್ಟಿಗಳಿಂದಲೂ, ಕೆಲವರು ಸಿಡಿಲಿನಂತೆ ವೇಗವುಳ್ಳ ಅಂಗೈಗಳಿಂದಲೂ ಪ್ರಹರಿಸಿದರು. ಹೀಗೆ ರಾಕ್ಷಸರೆಲ್ಲರೂ ಸೇರಿ ಪರ್ವತಾಕಾರವುಳ್ಳ ಹನುಮಂತನನ್ನು ಸುತ್ತಿ ಮುತ್ತಿ ಪ್ರಹರಿಸುತ್ತಿದ್ದರು. ಹನುಮಂತನು ಸ್ವಲ್ಪ ಮಾತ್ರವೂ ಧೈರ್ಯಗುಂದದೆ ಅವರೆಲ್ಲರನ್ನೂ ತನ್ನ ಶಕ್ತಿಯಿಂದ ನಿವಾರಿಸಿ ಮಹಾಯುದ್ಧವನ್ನು ನಡೆಸಿದನು. ಹೀಗೆ ವಾಯುಪುತ್ರನಾದ ಆ ಹನುಮಂತನು ಅನೇಕ ರಾಕ್ಷಸರನ್ನು ಕೊಲ್ಲುತ್ತಿರಲು ಈತನ್ನು ನೋಡಿ ಇಂದ್ರಜಿತ್ತಿಗೆ ಸಹಿಸಲಾರದ ಕೋಪ ಉಂಟಾಯಿತು. ಆಗ ಇಂದ್ರಜಿತ್ತು ತನ್ನ ಸಾರಥಿಯನ್ನು ನೋಡಿ, ಎಲೆ ಸೂತನೆ, ಅದು ಆ ಮಹಾಕಪಿ ಇರುವ ಕಡೆಗೆ ರಥವನ್ನು ನಡೆಸು. ಇನ್ನು ನಾವು ಉಪೇಕ್ಷಿಸಿ ತಡ ಮಾಡಿದ ಪಕ್ಷದಲ್ಲಿ ಆ ವಾನರರು ನಮ್ಮ ರಾಕ್ಷಸರ ಹುಟ್ಟೆ ಇಲ್ಲದಂತೆ ನಿಶೇಷವಾಗಿ ಕೊಂದು ಬಿಡುವರು ಎಂದನು. ಅದರಂತೆಯೇ ಸಾರಥಿಯು ರಥವನ್ನು ನಡೆಸಿ ಇಂದ್ರಜಿತ್ತನ್ನು ಹನುಮಂತನಿದ್ದ ಕಡೆಗೆ ತಂದು ಬಿಟ್ಟನು. ಹನುಮಂತನನ್ನು ಸಮೀಪಿಸಿದೊಡನೆ ಇಂದ್ರಜಿತ್ತು ಅವನ ತಲೆಯ ಮೇಲೆ ತೀಕ್ಷ್ಣ ಬಾಣಗಳನ್ನು, ಕತ್ತಿಗಳನ್ನು, ಪಟ್ಟಸಗಳನ್ನು, ಗಂಡು ಗೊಡಲಿಗಳನ್ನು ವರ್ಷಿಸಿದನು. ಹನುಮಂತನು ಆ ಆಯುಧ ಪ್ರಹಾರಗಳೆಲ್ಲವನ್ನು ಧೈರ್ಯದಿಂದ ತಡೆದುಕೊಂಡು ರೋಷಾವೇಶದಿಂದ ಇಂದ್ರಜಿತ್ತನ್ನು ಕುರಿತು, ಎಲೆ ದುರಾತ್ಮ, ನೀನೇ ಅಲ್ಲವೇ ರಾವಣನ ಮಗನು? ಹಾಗಿದ್ದರೆ ಬಾ, ನೀನು ಹೇಡಿಯಲ್ಲದೆ ಶೂರನಾಗಿದ್ದರೆ ನನ್ನೊಡನೆ ನಿಂತು ಯುದ್ಧವನ್ನು ಕೊಡು. ವಾಯುಪುತ್ರನಾದ ಹನುಮಂತನ ಕಣ್ಣಿಗೆ ಬಿದ್ದ ಮೇಲೆ ನೀನು ಬದುಕಿ ಹೋಗುವುದೆಂದರೇನು? ಎಲೆ ನೀಚ, ನಿನಗೆ ನನ್ನೊಡನೆ ದ್ವಂದ್ವ ಯುದ್ಧ ಮಾಡುವ ಧೈರ್ಯವಿದ್ದರೆ ಬಾಣಗಳನ್ನು ಮುಟ್ಟದೆ ಬಾಹುಯುದ್ಧವನ್ನು ಮಾಡು, ನೋಡುವೆನು. ನನ್ನ ಒಂದೆರಡು ಪ್ರಹಾರವನ್ನಾದರೂ ನೋಡು. ನಿನ್ನ ಒಂದು ಪ್ರಹಾರವನ್ನು ಮಾತ್ರ ತಡೆದುಕೊಂಡರೆ ಆಗ ನೀನು ರಾಕ್ಷಸೋತ್ತಮನೇ ಹೌದು ಎಂದನು. ಅದರಲ್ಲಿ ವಿಭೀಷಣನು ಇಂದ್ರಜಿತ್ತು ಬಿಲ್ಲನ್ನು ಹಿಡಿದು ಸಂವರಿಸಿದ ಸಂಚನ್ನು ನೋಡಿ ಅವನು ಹನುಮಂತನನ್ನು ಕೊಲ್ಲುವ ಪ್ರಯತ್ನದಲ್ಲಿರುವುದನ್ನು ತಿಳಿದು ಆ ವಿಷಯವನ್ನು ಲಕ್ಷ್ಮಣನಿಗೆ ತಿಳಿಸುವುದಕ್ಕಾಗಿ ಅವನನ್ನು ಕುರಿತು, ಎಲೆ ರಾಜಕುಮಾರನೇ, ಇನ್ನು ನೀನು ಉಪೇಕ್ಷಿಸಬಾರದು. ಅದು ಇಂದ್ರನನ್ನು ಜಯಿಸಿ ಪ್ರಖ್ಯಾತನಾದ ಆ ರಾವಣ ಪುತ್ರನು ರಥವನ್ನೇರಿ ಹನುಮಂತನನ್ನು ಕೊಲ್ಲುವುದಕ್ಕಾಗಿ ನಿರೀಕ್ಷಿಸುತ್ತಿರುವನು. ಇನ್ನು ತಡ ಮಾಡಬೇಡ. ಕರವೀರ ಪತ್ರಗಳೇ ಮೊದಲಾದ ನಾನಾ ವಿಧ ಸನ್ನಿವೇಶಗಳಿಂದ ಕೂಡಿ ಶತ್ರುಗಳ ಮರ್ಮವನ್ನು ಭೇದಿಸಿ ಒಂದೇ ಸಲಕ್ಕೆ ಅವನ ಪ್ರಾಣವನ್ನು ಕೊನೆಗಾಣಿಸತಕ್ಕ ಘೋರ ಬಾಣಗಳನ್ನು ಬಿಟ್ಟು ಇಂದ್ರಜಿತ್ತನ್ನು ಕೊಂದು ಬಿಡು ಎಂದನು. ಮಹಾತ್ಮನಾದ ಲಕ್ಷ್ಮಣನು ಶತ್ರು ಭಯಂಕರನಾದ ವಿಭೀಷಣನ ಮಾತನ್ನು ಕೇಳಿ ಅವನ ಮಾತಿನಂತೆಯೇ ಧನುರ್ಧಾರಿಯಾಗಿ ಮುಂದೆ ಬಂದು ಅಲ್ಲಿ ಪರ್ವತಾಕಾರವುಳ್ಳವನಾಗಿಯೂ ಭಯಂಕರ ಬಲವುಳ್ಳವನಾಗಿಯೂ ಇದ್ದ ಇಂದ್ರಜಿತ್ತು ರಥವನ್ನೇರಿ ಯುದ್ಧ ಸನ್ನದ್ಧನಾಗಿ ನಿಂತು ಆಗಾಗ ಸಿಂಹನಾದ ಮಾಡುತ್ತಿರುವುದನ್ನು ಕಂಡನು. ಇಲ್ಲಿಗೆ 86ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.